ಆದ್ರೆ ಈ ವಯಸ್ಸಿಗೆ ಏನಾದ 35-40ಕ್ಕೆ ಮೊಣಕಾಲ್ ಬ್ಯಾನಿ, ಟೊಂಕ ಬ್ಯಾನಿ ಎಲ್ಲವೂ ಬರಕತ್ತೆ. ಯಾಕಂತಂದ್ರೆ ಏನಾದ ಇವು ನೀರಿನ ಪ್ರಭಾವದಿಂದ ಫ್ಲೋರೈಡ್ ಕಂಟೆಂಟ್ ಸರಿಯಾಗಿರ್ತಕ್ಕಂಥದ್ದು ತಪಾಸಣೆ ಆಗ್ಲಾರ್ದ ಅದನ್ನೇ ನೀರು ಕುಡಿತಾ ಇದೀವಿ. ಅದನ್ನೇನಾದ ನಾವು ಸ್ವಲ್ಪ ಗಮನ ಹರಿಸಬೇಕು. ಯಾಟಗಲ್ ಗ್ರಾಮದಲ್ಲಿ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ವ್ಯಾಪ್ತಿಯ ಯಾಟಗಲ್ ಗ್ರಾಮದಲ್ಲಿ ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜೆಇ ಹೆಲ್ತ್ ಕೇರ್ ಬೆಂಬಲದೊಂದಿಗೆ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಹುಸೇನ್ ಇವರು, ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮೀನ್ ಮತ್ತು ವೈದ್ಯರು, ಆಶಾ ಕಾರ್ಯಕರ್ತರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ವೈದ್ಯಾಧಿಕಾರಿಗಳು, ಸರ್ಕಾರ ಮತ್ತು ಪಿಪಿಎಚ್ಎಫ್ ಸಂಸ್ಥೆಯವರ ಸಹಯೋಗದಿಂದ ಉಚಿತ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ನಡೆಸುತ್ತಿದ್ದು, ನಮ್ಮ ಭಾಗದಲ್ಲಿ ನೀರಿನಲ್ಲಿ ಫ್ಲೋರೈಡ್, ಆರ್ಸೆನಿಕ್ ಪ್ರಮಾಣದಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ಹಲ್ಲುಗಳ ಸಮಸ್ಯೆ ಹೆಚ್ಚಿದೆ. ಇನ್ನಿತರೆ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ತಪಾಸಣೆ ಮಾಡಿ ಕಾಯಿಲೆ ಪತ್ತೆಯಾದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾಸ್ಪತ್ರೆಗಳಿಗೆ ಶಿಫಾರಸು ಮಾಡಲಾಗುತ್ತೆ. ಆದ್ದರಿಂದ ಗ್ರಾಮಸ್ಥರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸೂಕ್ತವೆಂದು ತಿಳಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಪೌಷ್ಟಿಕ ಆಹಾರದ ಬದಲು ಫಾಸ್ಟ್ ಫುಡ್ ಆಹಾರವನ್ನ ಸೇವಿಸುತ್ತಿದ್ದಾರೆ. ಆದಷ್ಟು ಸೊಪ್ಪು, ತರಕಾರಿ, ಬೇಳೆಕಾಳುಗಳನ್ನ ಆಹಾರವಾಗಿ ಸೇವಿಸಲು ತಿಳಿಸಿದ ಅವರು, ಪಿಪಿಎಚ್ಎಫ್ ಸಂಸ್ಥೆಯವರು ಮಹಿಳಾ ವೈದ್ಯರಿಂದ ಆರೋಗ್ಯ ತಪಾಸಣೆ, ಬಾಯಿ ಕ್ಯಾನ್ಸರ್ ತಪಾಸಣೆ, ಬಿಪಿ, ಸಕ್ಕರೆ ತಪಾಸಣೆ, ಕಣ್ಣು ತಪಾಸಣೆ, ಉಚಿತ ಆಭಾ ಕಾರ್ಡ್ ಮಾಡುತ್ತಿದ್ದಾರೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಬಂದಂತಹ ಜನರಿಗೆ ಹೇಳಿದ್ರು. ಈಗ ನಮ್ಮ ಸರ್ಕಾರ ಮತ್ತೆ ಒಂದು ಏನು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅಂತ ಇದೆ, NGO ಐತೆ, ಇವರೊಂದು ಸಹಯೋಗದಲ್ಲಿ ಏನದ ಬೇರೆ ಬೇರೆ ಎಲ್ಲ ಕಡೆಗಳು ಏನದ, ಎಲ್ಲ ದೇವದುರ್ಗ ತಾಲೂಕು ಅಥವಾ ರಾಯಚೂರು ಜಿಲ್ಲೆಯ ಎಲ್ಲ ಕಡೆ ಏನದ ಒಂದು ಶಿಬಿರ ಮುಖಾಂತರವಾಗಿ ಏನದ ಆರೋಗ್ಯ ತಪಾಸಣೆಗೋಸ್ಕರ ಒಂದೊಂದು ಕ್ಯಾಂಪ್ಗಳನ್ನ ಮಾಡಕತ್ತೀವಿ. ಶಿಬಿರಗಳಂತೀವಿ ನಾವು, ತಪಾಸಣೆ ಶಿಬಿರಗಳನ್ನ. ಇದರಡಿಯಲ್ಲಿ ಏನು ಮಾಡ್ತೀವಿ ನಾವು, ಮೇನ್ವಾಗಿ ಮುಖ್ಯವಾಗಿ ಅಂತಂದರೆ ಮಹಿಳೆಯರಿಗೆ ಮತ್ತು ವಯಸ್ಸಾದವರಿಗೆ, ಮಕ್ಕಳಿಗೆ, ಮೂರೇ ವರ್ಗದಲ್ಲಿ ಏನಾಗ್ತದ, ಎಲ್ಲರಿಗೆ ಏನಾಗ್ತದ, ಯಾವ್ದಾವ್ದು ಅವರಿಗೆ ಸೂಕ್ತ ಆ ಮಟ್ಟದಲ್ಲಿ ಯಾವ ರೋಗಗಳು ಬರ್ತವೆ ಅದನ್ನ ಪ್ರಾಥಮಿಕ ಹಂತದಲ್ಲಿ ಕಂಡುಹಿಡಿದು ಅದಕ್ಕೆ ಎಲ್ಲಿಗೆ ಹೋಗ್ಬೇಕು, ಏನ್ ಸೂಕ್ತವಾಗಿ ಪ್ರಾಥಮಿಕ ಹಂತದ ಚಿಕಿತ್ಸೆ ಎಲ್ಲಿ ಸಿಕ್ತಿತ್ತಂದ್ರೆ ಎಲ್ಲಿ ಕೊಡ್ತೀವಿ, ಇಲ್ಲ ಅಂತಾರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಒಂದು ಮಾರ್ಗದರ್ಶಕವಾಗಿ ಇಲ್ಲಿ ಒಂದು ಹೇಳ್ಕೊಡೋಕ ಒಂದು ಕ್ಯಾಂಪ್ ಮಾಡಿರ್ತೀವಿ. ಈಗ ಹಲ್ಲಿನ ತೊಂದರೆಗಳು ಬಹಳಷ್ಟು ಜನರಿಗೆ ಬರ್ತಾವ. ಹಲ್ಲಿನ ತೊಂದರೆ ಯಾಕೆ ಬರ್ತಾವ? ಒಂದು ಗುಟ್ಕಾ, ಎಲೆಡಿಕೆ, ತಂಬಾಕು ಇವುಗಳಿಂದ ಬರ್ತದೆ. ಇನ್ನ ಒಂದು ಬೋರ್ ನೀರು ಕುಡಿಯೋದ್ರಲ್ಲಿಂದ ಬರ್ತದೆ. ಇದು ಜಾಸ್ತಿ ಜನರಿಗೆ ಗೊತ್ತಿರಲ್ಲ. ಬೋರಿಂದ ಏನ್ ನೀರು ನಾವು ಕುಡಿತಾ ಇರ್ತೀವಿ, ಇದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಎಲ್ಲರಿಗೆ. ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ನೀರು ಕೊರಿಬೇಕಾಗಿತ್ತಂದ್ರೆ 100 ಫೀಟ್ಗಿಂತ ಜಾಸ್ತಿ ಒಳಗೆ ಹೋಗಿತ್ತಂತಂದ್ರೆ ಎಲ್ಲರದ್ರಲ್ಲೂ ಆರ್ಸೆನಿಕ್ ಅಥವಾ ಹೆವಿ ಮೆಟಲ್ಸ್, ಆರ್ಸೆನಿಕ್ ಆಗಿರ್ಬೋದು, ಫ್ಲೋರೈಡ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಎಲ್ಲಾ ನೀರಿನಾಗ ಸೇರ್ಕೊಂಡು ಬರ್ತಾವ. ಅದರಿಂದ ಏನಾಗ್ತದೆ, ನಿಮಗ ವಯಸ್ಸು 35-40 ದಾಟಿದಾಗ ನೋಡ್ಬೇಕೀಗ. ಮೊದಲು ನಾವು ಸಣ್ಣರ ಕಾಲಕ್ಕ ಎಲ್ಲರೂ ಏನು ನಮ್ಮ ವಯಸ್ಸಾದ್ರು ನಮ್ಮ ತಾತನವ್ರು ಹೆಂಗಿದ್ರು, ಇವಾಗ್ನವ್ರು ಹೆಂಗಿದ್ದೀರಿ ಅದ್ ನೀವೇನ್ ಲೆಕ್ಕ ಹಾಕಬಹುದು. ನಿಮ್ಮ ತಂದೆ ತಾಯಿದವ್ರು ಹೆಂಗಿದ್ರು ಅಂತ ಹೇಳ್ಬಿಟ್ಟು ಗಟ್ಟಿ ಮುಟ್ಟಿದ್ರು, ಇವಾಗ್ಲಾದ್ರೂ ಗಟ್ಟಿ ಅದಾರ ಅವ್ರು. ಆದ್ರೆ ಈ ವಯಸ್ಸಿಗೆ ಏನಾದ 35-40ಕ್ಕೆ ಮೊಣಕಾಲ್ ಬ್ಯಾನಿ, ಟೊಂಕ ಬ್ಯಾನಿ ಎಲ್ಲವೂ ಬರಕತ್ತೆ. ಯಾಕಂತಂದ್ರೆ ಏನಾದ ಇವು ನೀರಿನ ಪ್ರಭಾವದಿಂದ ಫ್ಲೋರೈಡ್ ಕಂಟೆಂಟ್ ಸರಿಯಾಗಿರ್ತಕ್ಕಂಥದ್ದು ತಪಾಸಣೆ ಆಗ್ಲಾರ್ದ ಅದನ್ನೇ ನೀರು ಕುಡಿತಾ ಇದೀವಿ. ಅದನ್ನೇನಾದ ನಾವು ಸ್ವಲ್ಪ ಗಮನ ಹರಿಸಬೇಕು. ಆದ್ರೆ ಈಗ ಜಾಸ್ತಿ ಆಗಿದ್ದಕ್ಕೆ ಎಲ್ಲಿ ಮಾಡ್ಬೇಕು, ಅದಕ್ಕೆ ಸೂಕ್ತವಾಗಿ ಏನಾಗ್ತದೆ, ಪರಿಹಾರ ತಗೋಬೇಕು. ಪರಿಹಾರ ತಗೋಬೇಕಾಗಿತ್ತಂದ್ರೆ ಇಲ್ಲಿ ಮಟ್ಟದಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ನೋವಾದಾಗ ಅಷ್ಟೇ ಗುಳಿಗೆ ಕೊಡ್ತಾರೆ. ಇಲ್ಲಿ ಏನಾದ್ರು ನಾವು PHC ಆಯ್ತು, ನಮ್ಮ ಸಬ್ ಸೆಂಟರ್ಗಳಾದವು ಅಥವಾ ಈ ತರ ಶಿಬಿರ ಮಾಡಿದಾಗ ಟ್ಯಾಬ್ಲೆಟ್ ಅಷ್ಟೇ ಸಿಗ್ತಾವ. ಆದ್ರೆ ಟ್ರೀಟ್ಮೆಂಟ್ ಪಕ್ಕ ಸಿಗೋದು ನಿಮ್ಗೆ ಎಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ದಾಗ, ತಾಲೂಕು ಹಾಸ್ಪಿಟಲ್ದಾಗ ಎಲ್ಲಿ ಎಲ್ವಿನ್ ಡಾಕ್ಟರ್ ಇರ್ತಾರ ಅಲ್ಲಿಗೆ ಹೋಗಿ ತೋರಿಸ್ಕೋಬೇಕು. ತೋರಿಸ್ಕೊಂಡ ತಕ್ಷಣ ನಿಮ್ಗೆ ಕರೆಕ್ಟಾಗಿ ಹೇಳ್ಬೇಕು ಅವ್ರಿಗೆ, ನೀವು ಯಾವ ನೀರು ಕುಡಿತೀರಿ ಸರ್, ನಾವು ಬೋರ್ ನೀರು ಕುಡಿತೀವಿ ಅದ್ರ ಸೊಲೆಗೆ ಆಗ್ತದೆ ಅಂತ. ಅವ್ರು ಅವಾಗ ನಿಮ್ಗೆ ಆ ಲೆಕ್ಕದಾಗ ನೋಡ್ತಾರೆ. ಬರೀ ನೀವು ಹೋದ ತಕ್ಷಣ ಏನಾದ್ರ ಮೊಣಕಾಲ್ ಬ್ಯಾನಿ ಅಂದ್ರೆ ಏನಾಗ್ತದ, ಮೊಣಕಾಲ್ ಬ್ಯಾನಿ ಗುಳಿಗಿನೇ ಕೊಡಕಾಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸುತ್ತ ಎಷ್ಟು ಜನ ಸೇರ್ಕೊಂಡಿರ್ತಾರ ಇಲ್ಲೇ ನೋಡಿದ್ರಿ. ಈಗ ಒಬ್ಬ ವ್ಯಕ್ತಿ ಸುತ್ತ ಎಷ್ಟು ಜನ, 100-150 ಜನ ಸೇರ್ಕೊಂಡಿರ್ತೀರಿ. 100-150 ಜನರಿಗೆ ನೋಡ್ಬೇಕಾಗಿತ್ತಂದ್ರೆ ಒಬ್ಬ ವೈದ್ಯಾಧಿಕಾರಿಗೆ, ಒಬ್ಬ ಮೆಡಿಕಲ್ ಆಫೀಸರಿಗೆ ಅಥವಾ ಒಬ್ರು ಡಾಕ್ಟರ್ ಆಗ್ಲಿ, ಯಾರು ನರ್ಸ್ ಆಗ್ಲಿ, ಅವ್ರಿಗೆ ಏನಾದ್ರೂ ಟೈಮ್ ಸಿಗಂಗಿಲ್ಲ ನಿಂದ ಏನು ಅಂತ ಕೇಳಕ್ಕೆ. ನೀವಾಗಿ ನೀವು ಹೇಳ್ಕೋಬೇಕು ಅದನ್ನ. ಈಗ ನಮ್ಗೆ ಏನ್ ತ್ರಾಸ ಆಗ್ಯದ ಅಂಬೋದು ಖುಲ್ಲಾ ಹೇಳ್ಬೇಕು ನೀವು. ಬರೀ ನಿಮ್ ಬ್ಯಾನಿ ಎಷ್ಟು ಹೇಳಿದ್ರೆ ಅಂದ್ರೆ ಏನಂತ, ಬ್ಯಾನಿ ಗುಳಿಗೆ ತಗೊಂಡು ಕೊಟ್ಟು ಹೋಗ್ತಾರೆ. ನೀವು ಬ್ಯಾನಿ ಗುಳಿಗೆ ನುಂಗ್ತೀರಿ, 1-2 ದಿನ ಆರಾಮ ಆಗ್ತದೆ, ಮತ್ತೆ ಬರ್ತಾವ. ಹಿಂಗೆ ಹಾಕತ್ತದ ಎಲ್ಲರ ಕಡೆ ಈಗ. ಯಾಕಂದ್ರೆ 2 ದಿನಕ್ಕೊಂದ್ಸರಿ ಬಂದು ಗುಳಿಗೆ ತಗೊಳ್ಳೋದು, ಸೂಜಿ ಮಾಡಿಸೋದು ಇದೇ ನಡೆದದ. ಆದ್ರೆ ಕರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತೀರಿ, ಒಂದ್ಸರಿ ರಾಯಚೂರಿಗೆ ಹೋದ್ರಿ ಅಂದ್ರೆ ನಮ್ಗೆ ಈ ತರ ತ್ರಾಸ ಆಗಿದ್ರೆ ಅಂತ ಹೇಳ್ಕೋಬೇಕು. ಗುಳಿಗೆ ಏನ್ ತಗೋಕತ್ತೀವಿ ಅದನ್ನು ಹೇಳ್ಕೋಬೇಕು.
ಅದಕ್ಕೋಸ್ಕರ ಏನಾಗ್ತದ ಈ ಒಂದು ವೇದಿಕೆ ನಿಮ್ಗೆ ಏನು ರೆಡಿ ಮಾಡಿ ಕೊಡಕತ್ತೀವಿ ಅಂದ್ರೆ ನಿಮ್ಗೆ ತಿಳುವಳಿಕೆ ತಿಳ್ಕೊಳಕ. ಇಲ್ಲಿಂದ ಈ ಶಿಬಿರಲಿಂದ ಬಂದ ತಕ್ಷಣ ಗುಳಿಗೆ ತಗೊಂಡು ಹೋದ ತಕ್ಷಣ ಎಲ್ಲರೂ ಆರಾಮಾಗಂಗಿಲ್ಲ. ಈ ವೇಳೆ ಪ್ರಾಸ್ತಾವಿಕವಾಗಿ ಓಂಕಾರ ಪಿಪಿಎಚ್ಎಫ್ ಸಿಬ್ಬಂದಿ ಮಾತುಗಳನ್ನಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಸ್ತ್ರೀ ತಜ್ಞೆ ಡಾಕ್ಟರ್ ವಿದ್ಯಾ, ದಂತ ವೈದ್ಯೆ ನವನೀತಾ ಗಪ್ಪೂರ್, ಕಣ್ಣು ತಜ್ಞರು ಮಹೇಶ್, ಮಲೈಕಾ ಅಮಿನಾ ಪ್ರೋಗ್ರಾಂ ಮ್ಯಾನೇಜರ್, HIO ಹುಸೇನ್ ಭಾಷಾ, ನಾಗರಾಜು CHO, ಸುನಿಲ್, ಲಕ್ಷ್ಮಿ, ಪಿಪಿಎಚ್ಎಫ್ ಸಿಬ್ಬಂದಿ ಓಂಕಾರ, ಪೂಜಶ್ರೀ, ಆಶಾ ಕಾರ್ಯಕರ್ತೆ ಶಾಂತಮ್ಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ನೂರಾರು ಜನ ಶಿಬಿರದಲ್ಲಿ ಭಾಗವಹಿಸಿದರು.